Hello everyone, welcome to my channel Siri Natural Fitness. ನ್ಯಾಚುರಲ್ ಆಗಿ ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ಹೇಗೆ ಫೇಶಿಯಲ್ ಮಾಡಿಕೊಂಡು ಚೆನ್ನಾಗಿ ಕಾಣೋದು ಮತ್ತೆ ನಮ್ಮ ಡೆಡ್ ಸ್ಕಿನ್ನ ಹೊರ ಹಾಕೋದು, ಜೊತೆಗೆ ಪಿಂಪಲ್ಸ್ನ ಕಡಿಮೆ ಮಾಡ್ಕೊಳ್ಳೋದು, ಅದಾದ್ಮೇಲೆ ಟ್ಯಾನ್ ಆಗಿರೋ ಫೇಸ್ನ ಕೂಡ ಇದು ಕರೆಕ್ಟ್ ಮಾಡುತ್ತೆ. ಆ ಥರ ಒಂದು ಮನೇಲೇ ಮಾಡ್ಕೊಳ್ಳುವಂಥ ಫೇಸ್ ಪ್ಯಾಕ್ ಅಂದರೆ ಫೇಶಿಯಲ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಈ ಥರ ಮಾಡೋದ್ರಿಂದ ನಾವು ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ನು ನಿಮಗೆ ಉಚಿತವಾಗಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಇದಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಯೂಶಲಿ ಹಳೇಬ್ರೆಲ್ಲ ತುಂಬಾ ಯೂಸ್ ಮಾಡ್ತಾ ಇದ್ರು ಈ ಕಡಲೆ ಹಿಟ್ಟನ್ನ, ಸ್ನಾನಕ್ಕೆ ಎಲ್ಲ ತುಂಬಾ ಯೂಸ್ ಮಾಡ್ತಾ ಇದ್ರು. ಬಟ್ ಇವಾಗ ಯಾರು ಯೂಸೇ ಮಾಡ್ತಾ ಇಲ್ಲ. ಸೊ ಸುಮ್ಮನೆ ಪಾರ್ಲರ್ಸ್ಗೆ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಅಂದ್ರೆ ಏನೇನೋ ಸ್ಕಿನ್ಗೆ ಎಫೆಕ್ಟ್ ಆಗೋ ಥರ ನಾವು ಮಾಡ್ಕೊಳ್ತಾ ಇದ್ದೀವಿ. ಸೊ ಅದರಿಂದ ನಾನು ಮನೇಲಿ ಮಾಡ್ಕೊಂಡು ತೋರಿಸೋವಂಥ ಈ ಪ್ಯಾಕ್ನ ಯೂಸ್ ಮಾಡಿದ್ದೀವಿ ಅಂದರೆ ಆರಾಮಾಗಿ ನಮ್ಮ ಸ್ಕಿನ್ ಗ್ಲೋನು ಬರುತ್ತೆ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಕೂಡ ಇರೋದಿಲ್ಲ. ಸೊ ಇದಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು ಮತ್ತೆ ಅರಿಶಿನ ಪುಡಿ, ಒಂದು ನಿಂಬೆ ಹಣ್ಣಿನ ರಸ ಬೇಕಾಗತ್ತೆ. ಸೊ ಅದಾದ್ಮೇಲೆ ನಿಮಗೆ ಇನ್ನೂ ಒಂದು ಎಕ್ಸ್ಟ್ರಾ ಫೇಸ್ ಪ್ಯಾಕ್ ಇದೆ, ಅದು ಜೇನುತುಪ್ಪ. ಅದು ಇದ್ರೊಳಗೆ ಯೂಸ್ ಮಾಡೋದು ಬೇಡ. ಅಂಡ್ ದೆನ್ ಮೊಸರು ಬೇಕಾಗತ್ತೆ. ಸೊ ಇದನ್ನ ಎಲ್ಲಾನು ಒಂದು ಬೌಲಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಸೊ ನಮ್ಮ ಫೇಸ್ ಫುಲ್ಲು ಅಂದ್ರೆ ನೆಕ್ಕು, ಫೇಸು, ಸೊ ಎಲ್ಲ ಕಡೆನೂ ಅದು ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡಿಕೊಂಡು ಎಟ್ಲೀಸ್ಟ್ ಅಂದ್ರೆ ಅದು ಡ್ರೈ ಆಗಲಿಕ್ಕೆ ನಿಮಗೆ 45 ಮಿನಿಟ್ಸ್ವರೆಗೂ ಬೇಕಾಗತ್ತೆ. 30 to 45 ಮಿನಿಟ್ಸ್ವರೆಗೂ ಅದನ್ನು ನೀವು ಹಾಗೆ ಬಿಡಬೇಕಾಗತ್ತೆ. ಅದು ಚೆನ್ನಾಗಿ ಡ್ರೈ ಆದಮೇಲೆ ನೀವು ಉಗುರು ಬೆಚ್ಚನ ನೀರಲ್ಲಿ ಅದನ್ನು ತೊಳಿಬೇಕು. ಸೊ ಈ ಥರ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ವಿತಿನ್ 1 ಡೇನಲ್ಲೇ ರಿಸಲ್ಟ್ ಸಿಕ್ಬಿಡತ್ತೆ. ಅಂದ್ರೆ ನೀವು ಇವತ್ತು ಅಪ್ಲೈ ಮಾಡಿದೀರಾ ಅಂದ್ರೆ ನಿಮ್ಗೆ ನಾಳೆ ಅಷ್ಟರಲ್ಲಿ ಗ್ಲೋ ಬಂದ್ಬಿಡತ್ತೆ ಫೇಸಲ್ಲಿ. ಸೊ ಅಷ್ಟು ಚೆನ್ನಾಗಿರತ್ತೆ ಈ ಫೇಸ್ ಪ್ಯಾಕ್. ಗೈಸ್, ಕಡಲೆ ಹಿಟ್ಟಿನಲ್ಲಿ ನಾವು ಡೈಲಿ ಮುಖ ತೊಳೆಯೋದ್ರಿಂದ ನಮ್ಮ ಚರ್ಮದ ಮೇಲಿಂದ ಅಂದ್ರೆ ಯಾವುದೇ ಒಂದು ಬ್ಲಾಕ್ ಡಾಟ್ಸ್ ಇರ್ಬೋದು, ಅಥವಾ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಅಂತ ಹೇಳ್ತಾರೆ ಅಲ್ವಾ, ಆ ತರ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮತ್ತೆ ಮೊಡವೆಗಳ್ದು ಕಲೆಗಳೆಲ್ಲ ಉಳ್ಕೊಂಡ್ಬಿಟ್ಟಿರುತ್ತೆ ಫೇಸಲ್ಲಿ, ಅದು ಕೂಡ ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಎವ್ರಿ ಡೇ ನೀವು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಆಲ್ಮೋಸ್ಟ್ ಕಂಟ್ರೋಲ್ಗೆ ಬರುತ್ತೆ ಅದು. ಮತ್ತೆ ನಿಮ್ಗೆ ಪಿಂಪಲ್ಸ್ ಎದ್ದೊಳೋದಾಗ್ಲಿ, ಪಿಗ್ಮೆಂಟೇಷನ್ಸ್ ಆಗ್ಲಿ ಯಾವುದೂ ಇರೋದಿಲ್ಲ. ಅಷ್ಟು ನೀಟಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅಷ್ಟು ಒಳ್ಳೆ ಗುಣಗಳು ಈ ಕಡಲೆ ಹಿಟ್ಟಲ್ಲಿ ಇರುತ್ತೆ. ಇನ್ನು ನಾವು ಇದಕ್ಕೆ ಯೂಸ್ ಮಾಡಿರೋದು ಮೊಸರು ಮತ್ತೆ ಅರಿಶಿನ ಪುಡಿ, ಅದಾದ್ಮೇಲೆ ನಿಂಬೆ ಹಣ್ಣು. ಅರಿಶಿನ ಪುಡಿ ಮತ್ತೆ ಮೊಸರಿನಲ್ಲಿ ಇದ್ರಲ್ಲಿರೋ ಸತು ಮತ್ತೆ ಮೆಗ್ನೀಷಿಯಂನಂತ ಅಂಶಗಳು ಚರ್ಮನ ಹೊಳೆಯೋ ತರ ಮಾಡುತ್ತೆ. ಮೊಸರು ಮತ್ತೆ ಅರಿಶಿನ ನಾವು ಯೂಸ್ ಮಾಡೋದ್ರಿಂದ ವಯಸ್ಸಾಗೋ ತರ ಕಾಣಲ್ಲ. ಮೊಸರಿನಲ್ಲಿರೋ ವಿಟಮಿನ್ ಎ ಮತ್ತೆ ತೇವಾಂಶ ನಮ್ಮ ಸ್ಕಿನ್ ಅನ್ನ ಕಲರ್ಫುಲ್ ಆಗಿ ಕಾಣೋ ತರ ಹೊಳಪನ್ನ ಕೊಡುತ್ತೆ. ನಿಂಬೆ ಅಂದ್ರೆ ಸಿಟ್ರಸ್ ಹಣ್ಣು, ಇದ್ರಲ್ಲಿರೋ ವಿಟಮಿನ್ ಸಿ ಸ್ಕಿನ್ ನಲ್ಲಿ ಪಿಂಪಲ್ ಆಗದೆ ಇರೋ ತರ ಆಲ್ಮೋಸ್ಟ್ ತಡೆಯುತ್ತೆ. ಆಮೇಲೆ ಪಿಂಪಲ್ ಆಗಿ ಮಾರ್ಕ್ ಆಗಿರತ್ತಲ್ವಾ, ಆ ಮಾರ್ಕ್ಗಳನ್ನ ಆಲ್ಮೋಸ್ಟ್ ನಾವು ನಿಂಬೆ ಹಣ್ಣನ್ನ ಹಚ್ತಾ ಇದೀವಿ ಅಂದ್ರೆ ಸೊ ಅದು ಕೂಡ ಕಡಿಮೆ ಆಗತ್ತೆ. ಸೊ ಈ ನಿಂಬೆ ಹಣ್ಣಿಂದ. ಓಕೆ ಫ್ರೆಂಡ್ಸ್, ನಾವ್ ಇದಕ್ಕೆ ಜೇನುತುಪ್ಪನ ಯೂಸ್ ಮಾಡಿಲ್ಲ ಅಲ್ವಾ, ಸೊ ಇದಕ್ಕೆ ಯೂಸ್ ಮಾಡೋದು ಬೇಡ ಜೇನುತುಪ್ಪನ. ಇದು ನಿಮ್ಗೆ ಸಪ್ರೇಟ್ ಆಗಿ, ಸೊ ಯಾವಾಗಾದ್ರೂ ಇದು ಫೇಶಿಯಲ್ ನಿಮ್ಗೆ ಆಗ್ತಾ ಇಲ್ಲ, ಟೈಮ್ ಇಲ್ಲ ಹಚ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ ನೀವು ಜೇನುತುಪ್ಪನ ಆರಾಮಾಗಿ ಯೂಸ್ ಮಾಡಬಹುದು. ಮುಖದಲ್ಲಿರೋ ಯಾವುದೇ ರೀತಿ ಕಲೆಗಳು ಇರಲ್ಲ, ಮತ್ತೆ ನಿಮ್ಗೆ ಬಿಸಿಲಿಂದ ಟ್ಯಾನ್ ಆಗಿರ್ತೀರಲ್ವಾ ಅದು ಕೂಡ ಹೊರಟೋಗುತ್ತೆ. ಈ ಕಾಯಿಗಳು ಹಾಕ್ಬಿಟ್ಟು ಮಾರ್ಕ್ಗಳು ಬಿದ್ದಿರತ್ತೆ, ಇಲ್ಲ ಅಂದ್ರೆ ಸುಟ್ಟು ಗಾಯಗಳು ಮಾರ್ಕ್ ಬಿದ್ದಿರುತ್ತೆ. ಸೊ ಆ ತರದ್ ಯಾವುದೇ ಮಾರ್ಕ್ ಇದ್ರೂ ಕೂಡ ಜೇನುತುಪ್ಪನ ನಾವು ಕ್ರಮೇಣವಾಗಿ ಹಚ್ಚೋದ್ರಿಂದ ಸೊ ನಿಮ್ಗೆ ಈ ಮಾರ್ಕ್ಗಳು ಅನ್ನೋದು ಫುಲ್ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ.
ಜೇನುತುಪ್ಪನ ನಾವು ಬಳಸೋದ್ರಿಂದ ಅದು ಟೋನಿಂಗ್ ತರ ನಮಗೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಸ್ಕಿನ್ ಹೊಳಿತಾ ಇರತ್ತೆ, ಅಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಸ್ಕಿನ್ನು. ಆಮೇಲೆ ಬಿಸಿಲಿಂದ ನಮ್ಗೆ ಎಷ್ಟೇ ಟ್ಯಾನ್ ಆಗಿದ್ರು ಕೂಡ ಅದನ್ನ ಹೋಗಿಸಿ ಸ್ಕಿನ್ ಶೈನಿ ಆಗೋ ತರ ಮಾಡುತ್ತೆ. ಸೊ ಇದಕ್ಕೆ ಏನು ಅಪ್ಲೈ ಮಾಡೋದು ಬೇಡ, ಓನ್ಲಿ ರಾ ಜೇನುತುಪ್ಪ ತಗೊಂಡು ಜಸ್ಟ್ ಫೇಸ್ಗೆ, ನೆಕ್ಗೆ, ಮತ್ತೆ ನಿಮ್ಗೆ ಕೈಗಳಲ್ಲಿ ಎಲ್ಲಾದ್ರೂ ಬ್ಲಾಕ್ ಆಗಿ ಆಗಿದ್ರೆ ಸೊ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಬಹುದು. ಜೇನುತುಪ್ಪದಲ್ಲಿರುವಂತಹ ಆಂಟಿ ಮೈಕ್ರೋಬಿಯಲ್, ಆಂಟಿ ಫಂಗಲ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳನ್ನ ಹೊಂದಿರುತ್ತೆ ಈ ಜೇನುತುಪ್ಪ. ಅದರಿಂದ ಯಾವುದೇ ಸ್ಪಾಟ್ಸ್ ಇದ್ರೂ ಕೂಡ ಅದು ಕವರ್ ಆಗ್ತಾ ಹೋಗುತ್ತೆ. ಅಂದ್ರೆ ಮುಖದಲ್ಲಿ ಯಾವ್ದಾದ್ರು ಹೋಲ್ ಆಗಿದ್ರೆ ಅದನ್ನೆಲ್ಲ ಕವರ್ ಮಾಡುತ್ತೆ. ಬ್ಲಾಕ್ ಹೆಡ್, ವೈಟ್ ಹೆಡ್ಸ್ ಕೂಡ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಇದನ್ನ ನೀವು ವಾರದಲ್ಲಿ 2-3 ದಿನ ಅಪ್ಲೈ ಮಾಡ್ಕೊಬಹುದು. ಸೊ ನಾನು ಮೊದ್ಲಿಗೆ ತೋರಿಸಿರೋ ಫೇಶಿಯಲ್ನು ಅಷ್ಟೇನೆ, ಅದನ್ನು ಕೂಡ ನೀವು ವಾರದಲ್ಲಿ 2 ಸಲ 3 ಸಲ ಯೂಸ್ ಮಾಡಬಹುದು. ತುಂಬಾ ಬ್ಲಾಕ್ ಇದೀರಾ ಅಂದ್ರೆ ನೀವು 2-3 ಸಲ ಯೂಸ್ ಮಾಡಿ ಟೈಮ್ ಸಿಕ್ಕಾಗೆಲ್ಲ ಆಲ್ಮೋಸ್ಟ್ ನಿಮ್ಗೆ ಕಲರ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ, ಸ್ಕಿನ್ ಸಾಫ್ಟ್ ಆಗಿ ಹೊಳೆಯೋ ತರ ಆಗತ್ತೆ. ಓಕೆ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಇನ್ನೊಂದು ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.